ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಜನರಿಗೆ ಶುದ್ಧ ಗಾಳಿ ಬರಬೇಕಾಗಿತ್ತು, ಆದರೆ ಶುದ್ಧ ಗಾಳಿ ಬರ್ತಾ ಇಲ್ಲ, ಬದಲಾಗಿ ಬರ್ತಿರೋದು ಬರೀ ಧೂಳು. ಗರ್ಭಿಣಿ ಹೆಣ್ಣು ಮಕ್ಕಳಿಗೂ ಅದೇ ಪಾಡು. ಫ್ಲೈಓವರ್ ಕಾಮಗಾರಿಗೆ ಬೇಸತ್ತ ಹುಬ್ಬಳ್ಳಿಯ ಜನ. ಹುಬ್ಬಳ್ಳಿ ಹೃದಯ ಭಾಗದಲ್ಲಿ ಧೂಳಿನಿಂದ ಜನ ಹೈರಾಣಾಗಿದ್ದಾರೆ. ಫ್ಲೈಓವರ್ ಕಾಮಗಾರಿಯಿಂದ ಕಂಡಲ್ಲಿ ಧೂಳು. ಚೆನ್ನಮ್ಮ ವೃತ್ತ, ಹಳೆ ಕೋರ್ಟ್ ಸರ್ಕಲ್ ಸೇರಿ ಹಲವೆಡೆ ಧೂಳು ಎಂದು ಹೇಳಲಾಗ್ತಿದೆ. ಸಾಯಿ ಮಂದಿರ, ಮಿನಿ ವಿಧಾನಸೌಧದ ಮುಂಭಾಗವೂ ಧೂಳು. ಧೂಳಿನ ಕಾಮಗಾರಿಗೆ ವ್ಯಾಪಾರಸ್ಥರು, ವಾಹನ ಸವಾರರ ಹಿಡಿ ಶಾಪ. ಪಾಲಿಕೆ, ಜಿಲ್ಲಾಡಳಿತ, ಗುತ್ತಿಗೆದಾರರ ವಿರುದ್ಧ ಜನರ ಆಕ್ರೋಶ. ಕಳೆದ 4 ವರ್ಷಗಳಿಂದ ನಡೆಯುತ್ತಿರುವಂತಹ ಫ್ಲೈಓವರ್ ಕಾಮಗಾರಿ ತೀವ್ರಗತಿಯಲ್ಲಿ ನಡೆಸುವಂತೆ ಸಾರ್ವಜನಿಕರ ಆಗ್ರಹ. ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಅದಕ್ಕೆ ಅದರದೇ ಆದಂತಹ ರೀತಿ ರಿವಾಜುಗಳಿದಾವೆ. ಸ್ಕ್ರೀನ್ ನಲ್ಲಿ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿಯ ಜನ ರಾಜ್ಯಕ್ಕೆ ತೆರಿಗೆ ಕಟ್ತಾರ್ರಿ, ಅವರಿಗೆ ಆರೋಗ್ಯ ಬೇಕು. ನೀವು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡೋದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಬೇಕು ಅನ್ನೋ ನಿಯಮಗಳಿದಾವೆ. ಅರ್ಧರಾತ್ರಿಯಲ್ಲೋ ಅದಕ್ಕೊಂದು ಟರ್ಪಲ್ ಹಾಕಿ ಅದರ ಸುತ್ತಲೂ ಮುಂಜಾಗ್ರತಾ ಕ್ರಮವಾಗಿ ಧೂಳು ನಾಗರಿಕರ ಶ್ವಾಸಕೋಶಕ್ಕೆ ಸೇರದಂತೆ ಅದಕ್ಕೆಲ್ಲ ಒಂದು ಪ್ರಿಕಾಷನ್ ನಿಯಮಗಳಿದಾವೆ. ಅದು ಯಾವುದಾದ್ರೂ ಒಂದಾದ್ರೂ ಪಾಲನೆಯಾಗಿದೆಯಾ? ಅಲ್ಲಿ ಗರ್ಭಿಣಿ ಹೆಣ್ಮಕ್ಳು ತಿರುಗಾಡ್ತಾರೆ, ವಯೋವೃದ್ಧರು ತಿರುಗಾಡ್ತಾರೆ, ಸಣ್ಣ ಸಣ್ಣ ಮಕ್ಕಳು ತಿರುಗಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಧೂಳನ್ನ ಸೇವನೆ ಮಾಡಿದ್ರೆ ಅವರ ಆರೋಗ್ಯ ಸ್ಥಿತಿ ಏನಾಗಬಹುದು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿಯ ರಿಪೋರ್ಟರ್ ಮಂಜುನಾಥ್ ಸಂಪರ್ಕಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಸೊ ಈ ಚೆನ್ನಮ್ಮ ಸರ್ಕಲ್ಲು, ಹಳೆ ಕೋರ್ಟ್ ಸರ್ಕಲ್ ನೋಡ್ರಿ, ನ್ಯಾಯಾಲಯ ಇರ್ತಕ್ಕಂತಹ ಪ್ರದೇಶ ಅದು. ಚೆನ್ನಮ್ಮ ಸರ್ಕಲ್ ನಾಗರಿಕರು ತಿರುಗಾಡ್ತಾರೆ, ಅಲ್ಲಿ ವಯೋವೃದ್ಧರು ತಿರುಗಾಡ್ತಾರೆ. ಛೋಟಾ ಮುಂಬೈ ಅಂತ ಕರೆಸಿಕೊಳ್ಳುವಂತಹ ಹುಬ್ಬಳ್ಳಿಯ ಕಥೆ ಇದಾದ್ರೆ ಇನ್ನು ಉಳಿದಂತಹ ಜಿಲ್ಲೆಗಳ ಕಥೆ ಏನು ಅನ್ನುವಂತಹದ್ದು ಧೂಳಲ್ಲಿ ಮುಳುಗು ಹೋಗಿದೆ. ಆಟೋ ಸವಾರರು ಪ್ಯಾಸೆಂಜರ್ ಅನ್ನ ಕೂರಿಸ್ಕೊಂಡು ಅಲ್ಲಿ ತಿರುಗಾಡುತ್ತಿರ್ತಾರೆ. ಗರ್ಭಿಣಿ ಹೆಣ್ಣು ಮಕ್ಕಳನ್ನ ಹಾಸ್ಪಿಟ್ಲಿಗೆ ಸೇರಿಸುವ ಭರದಲ್ಲಿ ಅವರು ಇರ್ತಾರೆ. ಆ ತರಹದೊಂದು ನಾಗರಿಕರ ನಾಸಿಕಕ್ಕೆ ನಿಮಗೆ ಈ ಕಿತ್ತೋಗಿರೋ ಧೂಳು ಹೋದ್ರೆ ಅವರ ಆರೋಗ್ಯದ ಸ್ಥಿತಿ ಏನಾಗಬಹುದು? ಸರಿ, ನೀವು ಕಾಮಗಾರಿಯನ್ನ ಇನ್ಸ್ಟೆಂಟ್ ಆಗಿ ಮಾಡ್ತಾ ಇದ್ದೀರಿ ಅನ್ನುವ ಸಂದೇಶವನ್ನು ರಾಜ್ಯಕ್ಕೆ ರವಾನೆ ಮಾಡೋದಾದ್ರೆ ಸುತ್ತಲೂ ಟರ್ಪಲ್ ಕಟ್ರಯ್ಯ. ಎಸ್, ಮತ್ತೆ ಸಂಪರ್ಕ ಸಾಧ್ಯ ಆಗಿದೆ. ಹುಬ್ಳಿ ರಿಪೋರ್ಟ್ ಮಂಜುನಾಥ್. ಎಲ್ಲೋ ಒಂದು ಕಡೆ ಮೌನವಾಗಿರುವ ನಾಗರಿಕರು ಜೊತೆಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನ ಮಾಡ್ತೀವಿ. ಎಲ್ಲೋ ಒಂದು ಕಡೆ ನಾಗರಿಕರ ಅತಿ ಗಾಢವಾದಂತಹ ಮೌನ ಇದಕ್ಕೆ ಕಾರಣನಾ? ಜಿಲ್ಲಾಡಳಿತದ ಮುಂದೆ ಒಂದೆರಡು ಪ್ರತಿಭಟನೆ ಆಗಬೇಕು ಅನ್ನುವಂಥ ಸಂದೇಶನ ಇದು. ನಿಮ್ಮನ್ನ ಎಚ್ಚರಗೊಳಿಸುವವರೆಗೂ ನೀವು ಎಚ್ಚರಗೊಳ್ಳದೇ ಇದ್ರೆ ಆ ನಾಗರಿಕರು ಧೂಳು ಕುಡಿದು ಸಾಯೋ ಸ್ಥಿತಿ ಬರುತ್ತೆ. ನಿಜಕ್ಕೂ ಕೂಡ ಅಲ್ಲಿನ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ ಎನ್ನುವ ಕಾರಣಕ್ಕೋಸ್ಕರ ಪದೇ ಇದನ್ನು ನಾವು ಹೇಳ್ತಾ ಇದ್ದೀವಿ. ಸಂಬಂಧಪಟ್ಟವರು ಎಚ್ಚರಗೊಳ್ಳಬೇಕು. ಅಲ್ಲಿ ನಾನಾ ತರಹದ ನಾಗರಿಕರು ತಿರುಗಾಡುವಂತಹ ಪ್ರದೇಶ ಅದು. ಹುಬ್ಬಳ್ಳಿಯ ಹೃದಯ ಭಾಗ ನೋಡಿ. ಅಲ್ಲಿನ ಜಿಲ್ಲಾಡಳಿತ ಆಗಿರಲಿ, ಅಲ್ಲಿನ ಜನಪ್ರತಿನಿಧಿಗಳ ಮನೆ ಮುಂದುಗಡೆ ಒಂದು ಸಣ್ಣ ಸಮಸ್ಯೆಗಳಾಗಲಿ ತಕ್ಷಣಕ್ಕೆ ನೀವು ಕ್ರಮ ತೆಗೆದುಕೊಳ್ತೀರಿ. ಆದ್ರೆ ಜನಸಾಮಾನ್ಯರು ತಿರುಗಾಡೋರು, ಜನಪ್ರತಿನಿಧಿಗಳು ಯಾರು ಕೂಡ ಹುಬ್ಬಳ್ಳಿಯ ಈ ಭಾಗದಲ್ಲಿ ತಿರುಗಾಡೋದಿಲ್ಲ. ತಿಂಗಳಿಗೋ ಹಬ್ಬ ಹರಿದಿನಕ್ಕೂ ತನ್ನ ಸ್ವಕ್ಷೇತ್ರಕ್ಕೆ ಹೋಗಿ ಬರ್ತಾರೆ. ದಿನ ಸುತ್ತಾಡೋರು ಜನ. ಹಾಗಾಗಿ ಜನಪ್ರತಿನಿಧಿಗಳು ದಿನ ಸಾಯೋರು ಗಳೋರು ಯಾರು ಅನ್ನೋ ನಿರ್ಧಾರಕ್ಕೆ ಬರಬೇಕು. ಖಂಡಿತವಾಗ್ಲೂ ಕೂಡ ಹುಬ್ಬಳ್ಳಿ ಅತ್ಯಂತ ಉತ್ತಮ ವೆಲ್ ಟ್ಯಾಕ್ಸ್ ಪೇಯರ್ ಜಿಲ್ಲೆ ಅದು. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಪ್ರದೇಶ ರೀ ಅದು. ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ. ಆ ತರಹದ್ದೊಂದು ಪ್ರದೇಶದಲ್ಲಿ ಈ ತರಹದೊಂದು ಪರಿಸ್ಥಿತಿ ನಿಜಕ್ಕೂ ಕೂಡ ದುರಂತ. ಮತ್ತೆ ಸಂಪರ್ಕ ಸಾಧ್ಯ ಆಗಿದೆ. ಎಸ್, ಇನ್ನು ಮುಂದಕ್ಕೆ ಸಾಕಷ್ಟು ಮಾಹಿತಿಯನ್ನ ಪಡೆಯೋದಿತ್ತು, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ವಿಧಾನಸೌಧದ ಮುಂಭಾಗ ಈ ತರಹದ್ದೊಂದು ಧೂಳಿನ ಕಾಮಗಾರಿನ ವ್ಯಾಪಾರಸ್ಥರು ತಿರುಗಾಡ್ತಾರೆ, ವಾಹನ ಸವಾರರು ತಿರುಗಾಡ್ತಾರೆ, ಇಡೀ ಶಾಪ ಹಾಕೊಂಡು ತಿರುಗಾಡ್ತವ್ರೆ. ಹೊಟ್ಟೆಯಲ್ಲಿ ಶಿಶುವನ್ನ ಹಿಡ್ಕೊಂಡು ಗರ್ಭಿಣಿ ಹೆಣ್ಮಕ್ಳು ಆ ಭಾಗದಲ್ಲಿ ತಿರುಗಾಡಬೇಕು ಅಂದ್ರೆ ಸಾವನ್ನ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡಬೇಕು. ಧೂಳಿನಿಂದ ಎಷ್ಟೆಷ್ಟು ರೋಗಗಳು ಉತ್ಪತ್ತಿ ಆಗುತ್ತೆ ಅನ್ನುವಂತಹ ಸಣ್ಣ ಪರಿಜ್ಞಾನ ಬೇಡ ಅಲ್ಲಿನ ಜಿಲ್ಲಾಡಳಿತಕ್ಕೆ ಅಲ್ಲಿನ ನಾಗರಿಕರ ಮೇಲೆ ಕನಿಷ್ಠ ಕನ್ಸರ್ನ್ ಇಲ್ಲ. ಎಸ್ ಮಂಜುನಾಥ್, ಸಂಪರ್ಕದಲ್ಲಿ ಮಂಜುನಾಥ್, ನನ್ನ ಧ್ವನಿ ರೀಚ್ ಆಗ್ತಿದ್ಯಾ? ಮಂಜುನಾಥ್, ಎಲ್ಲೋ ಒಂದು ಕಡೆ ಹುಬ್ಬಳ್ಳಿ ಈ ಪ್ರದೇಶದ ನಾಗರಿಕರ ಮೌನವೇ ಇದಕ್ಕೆ ಕಾರಣನಾ ಅಂತ? ಒಂದ್ ವೇಳೆ ಈ ಪ್ರಶ್ನೆಗೆ ಸಹಜ ಉತ್ತರ ಅನಿಸುತ್ತೆ ಶಾಹಿಲ್. ಯಾಕಂತಂದ್ರೆ 2022ರ ಸುಮಾರಿಗೆ ಫ್ಲೈಓವರ್ ಕಾಮಗಾರಿ ಒಂದು ಪ್ರಾರಂಭವಾಗುತ್ತದೆ. 2 ವರ್ಷದಲ್ಲಿ ಅದನ್ನು ಮುಗಿಸುವ ನಿಗದಿತ ಅವಧಿ ಇತ್ತು. ಆದ್ರೆ ಅದು ಸರ್ಕಾರ ಬದಲಾದಂತೆ ಕಾಮಗಾರಿ ವೇಗವೂ ಕೂಡ ಬದಲಾಗಿದೆ. ಯಾಕಂತಂದ್ರೆ ಕಳೆದ 4 ವರ್ಷಗಳಿಂದ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ. ಚೆನ್ನಮ್ಮ ವೃತ್ತ, ಹಳೆ ಕೋರ್ಟ್ ವೃತ್ತ, ಬಸವವನ, ಹಳೆ ಬಸ್ ನಿಲ್ದಾಣ ಮತ್ತು ಉಪನಗರ ಸ್ಟೇಷನ್ ಮತ್ತು ಮಿನಿ ವಿಧಾನಸೌಧ ಈ ಭಾಗದಲ್ಲಿ ಈ ಫ್ಲೈಓವರ್ ಕಾಮಗಾರಿ ನಡೀತಾ ಇರುವಂತದ್ದು. ಆದ್ರೆ ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ ಧೂಳು ಮುಕ್ತ ಕಾಮಗಾರಿ ನಡೆಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ ಕೂಡ ಹೌದು. ಅದು ನ್ಯಾಯಾಲಯ ಗಡುವು ಕೂಡ ಅದಾಗಿದೆ. ಯಾಕಂತಂದ್ರೆ
ಅಲ್ಲಿ ಓಡಾಡುವಂತಹ ಸ್ಥಳೀಯರಾಗಲಿ, ವಾಹನ ಸವಾರರು ಮತ್ತು ವ್ಯಾಪಾರಸ್ಥರು ಸಾಕಷ್ಟು ಜನ ಅಲ್ಲಿ ಓಡಾಡುವಂಥದ್ದು. ಯಾಕಂತಂದ್ರೆ ಹೃದಯ ಭಾಗವಾಗಿರುತ್ತದೆ ಹುಬ್ಬಳ್ಳಿ. ಈ ಒಂದಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಟ ಮಾಡ್ತವೆ, ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಆದ್ರೆ ಈ ಕಾಮಗಾರಿ ಕೆಳಗಿನ ರಸ್ತೆಯ ಧೂಳಿನಿಂದಾಗಿ ಅಸ್ತಮ, ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗುವ ಭೀತಿಯಲ್ಲಿ ಈಗ ಹುಬ್ಬಳ್ಳಿಯ ಜನತೆ ಇರುವಂತದ್ದು. ಶಾಹಿಲ್, ಓಕೆ, ಈಗ ಆ ಪ್ರದೇಶದಲ್ಲಿ ಸಾಕಷ್ಟು ನಾಗರಿಕರು ತಿರುಗಾಡ್ತಾ ಇರ್ತಾರೆ, ಗರ್ಭಿಣಿ ಹೆಣ್ಮಕ್ಳು, ಇನ್ನು ನವಜಾತ ಶಿಶುಗಳನ್ನು ಹೊತ್ಕೊಂಡು ಕೂಡ ಆಟೋ ಡ್ರೈವರ್ಗಳು ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಜಿಲ್ಲಾಡಳಿತ 4 ವರ್ಷದಿಂದ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಹೇಳ್ತೀರಿ, ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರೋ ಪ್ರಯತ್ನಗಳು ಅಲ್ಲಿನ ಸ್ಥಳೀಯ ಸಂಸ್ಥೆಗಳಿಂದ ನಡೆದಿಲ್ವಾ ಅನ್ನುವಂಥದ್ದು? ಸಾಕಷ್ಟು ಆಟೋ ಚಾಲಕರಾಗ್ಲಿ, ಸಾರ್ವಜನಿಕರಾಗ್ಲಿ ಹಿಡಿಶಾಪವನ್ನು ನಿತ್ಯವೂ ಹಿಡಿಶಾಪ ಹಾಕ್ತಾನೆ ಇರ್ತಾರೆ ಮತ್ತು ಸಂಘಟನೆಗಳು ಈ ಫ್ಲೈಓವರ್ ಕಾಮಗಾರಿ ಕುರಿತಂತೆ ಧ್ವನಿ ಎತ್ತುತ್ತಲೇ ಇರ್ತವೆ. ಅಧಿಕಾರಿಗಳು ಪರಿಶೀಲನೆ ಬಂದ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಕೂಡ ಈ ಅಧಿಕಾರಿಗಳನ್ನು ತರಾಟೆಗೆ ತಗೊಳ್ಳುವಂತ ಕೆಲಸ ಕೂಡ ಈ ಹಿಂದೆ ನಡೆದಿತ್ತು. ಹಾಗಾಗಿ ಕೂಡ ಇದರ ಮಧ್ಯೆ ಪಾಲಿಕೆ ಈಗ ಮತ್ತು ಗುತ್ತಿಗೆದಾರ ಏನಿದ್ದಾನೆ ಇವರು ಧೂಳು ಮುಕ್ತ ಕಾಮಗಾರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ಅವಕಾಶ ತಗೊಳ್ಬೇಕಾಗಿತ್ತು. ಆದ್ರೆ ಕಾಮಗಾರಿ ನಡೆದ ಸ್ಥಳದಲ್ಲಿ ಧೂಳು ಸಾಕಷ್ಟು ಇರುತ್ತದೆ, ಅದರ ನಡುವೆ ಕೂಡ ವಾಹನಗಳು ಓಡಾಟ ನಡೆಯುತ್ತೆ. ಅದರ ಜೊತೆಗೆ ಪಾದಚಾರಿಗಳು ಮೂಗಿಗೆ, ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡು ಓಡಾಡುವಂತ ಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಪೀಕ್ ಅವರ್ಸ್ ಟೈಮಿನಲ್ಲಿ ಸಾಕಷ್ಟು ವಾಹನಗಳು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಆಗ್ಲಿ, ಹಳೆಕೋಟೆ ವೃತ್ತ ಆಗ್ಲಿ ಮತ್ತು ಶ್ರೀ ಸಾಯಿ ಮಂದಿರ ಮುಂಭಾಗದಲ್ಲಿ ಆಗ್ಲಿ, ಈಗಾಗಲೇ ಶ್ರೀ ಸಾಯಿ ಮುಂಭಾಗದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಅದರ ಭಾಗವಾಗಿ ಅದರ ಪಕ್ಕದಲ್ಲಿ ಕೂಡ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ನಡೆಯುವ ಸ್ಥಳದ ರಸ್ತೆಯಲ್ಲಿ ಕೂಡ ಧೂಳು ತೆಗೆಯುವಂತಹ ಕೆಲಸಕ್ಕೆ ಪಾಲಿಕೆ ಅಧಿಕಾರಿಗಳು ಮುಂದಾಗಿಲ್ಲ. ಇದರ ಜಿಲ್ಲಾಡಳಿತ ಕೂಡ ಈ ಒಂದು ಪಾಲಿಕೆ ಅಧಿಕಾರಿಗಳಿಗೆ ಒಂದು ಸೂಚನೆ ಕೂಡ ಇದುವರೆಗೆ ನೀಡಿದಾರೋ ಇಲ್ಲೋ ಎಂಬ ಅನುಮಾನ ಕೂಡ ಇದೆ. ಯಾಕಂತಂದ್ರೆ ಕಾಮಗಾರಿ ನಡೆದು 4 ವರ್ಷಗಳ ಕಳೆದರೂ ಕೂಡ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತವೆ ಜಿಲ್ಲಾಡಳಿತ ಗಮನಕ್ಕೆ ಈಗಾಗಲೇ ಇರಬೇಕಾದಂತಹ ವಿಷಯವಾಗಿದೆ. ಅಷ್ಟಿದ್ರೂ ಕೂಡ ನಿತ್ಯ ಪೀಕ್ ಅವರ್ಸ್ ಟೈಮ್ ನಲ್ಲಿ ಸಾಕಷ್ಟು ವಾಹನ ಸವಾರು ಓಡಾಡ್ತಾರೆ. ನಮ್ಮ ವಿಜುವಲ್ ನಲ್ಲಿ ಗಮನಿಸಬಹುದು, ಸಾಕಷ್ಟು ಮಹಿಳೆಯರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡೋ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ ಈ ರೋಗದ ಭೀತಿ ಈಗ ಸಾರ್ವಜನಿಕರಲ್ಲಿ ಉಂಟಾಗಿರುವಂತದ್ದು. ಫ್ಲೈಓವರ್ ಕಾಮಗಾರಿ ನಡೀತಾನೆ ಇದೆ, ಗಡುವು ಕೂಡ ಹಂಗೆ ಎಕ್ಸ್ಟೆಂಡ್ ಆಗ್ತಾನೆ ಇದೆ. ಆದ್ರೆ ಸ್ಥಳೀಯ ಸಾರ್ವಜನಿಕರಿಗೆ ಮತ್ತು ಆಟೋ ಚಾಲಕರಿಗೆ, ವಾಹನ ಸವಾರಿಗೆ, ವ್ಯಾಪಾರಸ್ಥರಿಗೆ ಆರೋಗ್ಯದ ಮೇಲೆ ಉಂಟಾಗುತ್ತಿರುವ ದುಷ್ಪರಿಣಾಮಗಳು ಅಧಿಕಾರಿಗಳ ಕಣ್ಣಿಗೆ ಕಾಣದೇ ಇರುವುದು ದುರದೃಷ್ಟಕರ ಸಂಗತಿ. ಶಾಹಿಲ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.